ಗುಡ್ ಮಾರ್ನಿಂಗ್ ನಾವಿ ಸಾಯ್ ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ಸಾಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದಿದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಲಿಕ್ಕೆ. ಯಾವ ವಿಷಯ? ನೀವು ಮಂಜಪ್ಪನಲ್ಲಿ ಸರ್ಕಾರ ಕಪ್ಪ ಕೊಡ್ತಿರೇಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ಬಡ ಹುಟ್ಟಿದವರೇ, ಬಂಧು ಭಾಗದವರೇ, ಇಲ್ಲ ದಯಾದಿಗಳೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ಮೊತ್ತ ತಂದಿರ ಕಟ್ಟ ಬೆಳೆಸ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೆ ಏಕೆ ಕೊಡಬೇಕು? ವ್ಯಾಪಾರ ನೆಪದಲ್ಲಿ ಕಡಲಾಚೆಯಿಂದ ಬಂದು ನಿಮಗೆ ನೆಲ ನಿಲ್ಲಲು ಸ್ಥಾನ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಕೊಡಬೇಕೆ? ಮಾಡಿಕೊಳ್ಳುವಂತಿಲ್ಲ. ಇದು ದತ್ತಪುತ್ರ ಆಗುವಂತಿಲ್ಲ. ಒಪ್ಪಿಕೊಳ್ಳುವುದಿಲ್ಲ. ಹೇ ಸಾಕರೆ, ಬಾಯಿ ಬಿಗಿಡಿದು ಮಾತನಾಡು ಕಪ್ಪಿಯೇ. ನನಗೆ ಆಜ್ಞೆ ಪಡೆಯಲು ನೀನ್ಯಾರು? ಇದು ನಮ್ಮ ಜನ್ಮಭೂಮಿ. ಇದನ್ನು ಹಾಳು ನಮ್ಮದು. ನಮ್ಮ ನಾಡು ಸಿಂಹ ದೊರೆಯನ್ನು ನೇಮಿಸಬೇಕಾದ ನಾವು, ನೀವಲ್ಲ. ಕಂಪನಿ ಸರ್ಕಾರಕ್ಕೆ ಸ್ವೀಕರಿಸಿದೆ. ಇದಕ್ಕೆ ಸತ್ಯವತಿಗೆ ಎಚ್ಚರ. ಮುಚ್ಚು ಬಾ. ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ನೀನು ಬಾಗಲಕಾಯಿ ಸಿಪಾಯಿ, ನಾನು ಜೊತೆ ಮಾತನಾಡು ಒಂದಿಲ್ಲ. ಹೇ ಸಾಕು ಮಾಡು ನಿನ್ನ ಅವಿವೇಕಿತನದ ಮಾತುಗಳನ್ನ. ತಾಯಿ ಮಕ್ಕಳ ನಡುವೆ ಕಡಕೊಟ್ಟು ಮಾಡೋ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಲಕಾಯಿ ಸಿಪಾಯಿ ಅಲ್ಲ, ಕಿತ್ತೂರಿನ ಕಿಡಿ. ನನ್ನ ದತ್ತಪುತ್ರ ಈ ಆಸ್ಥಾನದಲ್ಲಿ ಮಾತನಾಡೋಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗಿದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಇಲ್ಯಾರೂ ಇಲ್ಲ. ದೇಶಕ್ಕಾಗಿ ದುಡಿಯುವವರು ಇದ್ದಾರೆ. ಇದನ್ನಂತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಯ್ ಮಂಜಪ್ಪನ ಸರ್ಕಾರ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ. ಹೇ ಅಧಿಕಾರ ಚಲಿಸಲು ಕಿತ್ತೂರನ್ನು ಕೊಡಲಾಚೆ ಮುಂದಿನ ಪಠ್ಯದಲ್ಲಿ ಸತ್ತಲ್ಲ. ಕನ್ನಡಾಂಬೆ ಮಕ್ಕಳು ಸತ್ತ. ನೀವು ನನ್ನ ತಂಡಕ್ಕೆ ಕ್ಷಣ ತೋರಿಸಿದ್ದೀರಿ.
ಇದರ ಮೇಲೆ ಕುಳಿತು ಆಟ ಆಡುತ್ತೀರಿ. ಸರಿಯಾಗಿದ್ದರೆ ನಮ್ಮ ಮಾನಹಾನಿ ಪ್ರಾಣಹಾನಿ ಆಗೋದು ಖಂಡಿತ. ಸ್ನೇಹಿತರೆ, ಕನ್ನಡಿಗರ ಮಾನವಿಮಾನ ನಿನ್ನಂತ ಕಜ್ಜು ನಾಯಿಗೆ ಗೊತ್ತೈತಿ. ನೀನು ಜೀವ ಬಯಸಿ ಅವಕಾಶ ನಿಮಗೆ ಎತ್ತಂಗಿಲ್ಲ. ಸಮಾಧಾನ ರಾಯಣ್ಣ ಸಮಾಧಾನ ತೋರಿಸಬೇಡ ಸಮಾಧಾನ. ಹೇ ಗುರುದೇವ, ಎತ್ತ ತಾಯಿ ಗೊತ್ತು ಇಸ್ಕೋ ಸಂಚ ನಡೆಸಿ ಅಂತ ಮಂಗ